ಹೆಂಗೋ ಸದ್ಯ ಅವತ್ತೇನೂ ಇಲ್ಲ, ಎತ್ಲಾಗೂ ಹೋಗೈತೆ. ಮಹಿ ಬರ್ತಾ ಇದ್ದಾನೆ ಇವಾಗ ಬರ್ತಾನೆ. ಇನ್ನೊಂದು 5 ನಿಮಿಷ, ಇನ್ನೊಂದು 1 ನಿಮಿಷ 2 ನಿಮಿಷ ಬರ್ತಾನೆ. ಇಲ್ಲೇ ಸ್ಟಾಪ್ ಮಾಡು ಗಾಡಿನ ಅಂತ ಹೇಳಿದ್ದೆ. ಸ್ವಲ್ಪ ಆ ಕಡೆ ಬಿಡಬೇಕು, ಮತ್ತೆ ನಮ್ಮ ಮನೆ ಮುಂದೆ ಯಾವುದಾದ್ರೂ ಗಾಡಿ ನಿಂತ್ಕೊಂಡೈತೆ ಅಂತೇಳಿ ನಮ್ಮ ಅತ್ತಿಗೆ ಅನುಮಾನ ಬಂದ್ಬಿಡುತ್ತೆ. ಯಾರೂ ಇಲ್ಲ, ಒಳಗೊಳೊಬ್ಳೇ ಇದ್ದಾಳೆ ಅಂತ ಅನ್ಕೋಬೇಕು. ಹಂಗೆ ಮಾಡಬೇಕು. ಬರ್ತಾನೆ, ಇವಾಗ ಬರ್ತಾನೆ ಮಹಿ. ಮಹಿ ಮಹಿ ಇಲ್ಲಿ ಮಹಿ ಮಹಿ, ಅಲ್ಲೇ ನಿಲ್ಲಿಸ್ಬಾ, ಗಾಡಿ ಅಲ್ಲೇ ನಿಲ್ಲಿಸ್ಬಾ. ಬಾ ಬೇಗ ಬೇಗ ಬಾ, ನಮ್ಮತ್ತೆ ಇಲ್ಲ. ನಮ್ಮತ್ತೆ ಕಳಿಸ್ಬಿಟ್ಟೆ ಆ ಕಡೆ ಎಲ್ಲಾದ್ರೂ ಹೋಗತ್ತೆ ಅಂತ. ಮರದ ನೆಳ್ಳಂಗೆ ನಿಲ್ಸೋಣ ಅಂತಿದ್ದೆ ಗಾಡಿ ತಗೊಂಬಂದು. ಯಾಕೆ ನೀನು ಅಲ್ಲೇ ನಿಲ್ಲಿಸ್ಬಾ ಅಂತಂದೆ, ಅಲ್ಲಿ ಬಿಸಿಲು ಜಾಸ್ತಿ. ಅಯ್ಯೋ ಬೇಡ, ಸುಮ್ಮನೆ ಬಾ. ನೀನು ಇಲ್ಲಿ ನಿಲ್ಸಿದ್ರೆ ನಮ್ಮ ಮನೆ ಮುಂದೆ ಯಾವುದಾದ್ರೂ ಗಾಡಿ ಬಂದೈತೆ ಅಂತ ಹೇಳಿ ನಮ್ಮ ಅತ್ತೆಗೆ ಅನುಮಾನ ಬರಲ್ವಾ? ಯಾರೋ ಬಂದವ್ರೆ ನಮ್ಮ ಮನೆ ಮುಂದೆ ಗಾಡಿ ನಿಂತ್ಕೊಂಡೈತೆ ಅಂತ ಹೇಳಿ ನಮ್ಮ ಅತ್ತೆಗೆ ಅನುಮಾನ ಬರೋದಿಲ್ವಾ? ಬಾ ಇಲ್ಲಿ, ಸುಮ್ಮನೆ ಬಾ. ಒಳಗಡೆ ಬಾ ಬೇಗ. ತುಂಬ ಖುಷಿ ಆಯಿತು ಕಣೆ ಲೇಪು, ನೀನು ನನಗೆ ಫೋನ್ ಮಾಡಿದ್ದಕ್ಕೆ. ನನಗಂತೂ ಎಲ್ಲಿಲ್ಲದ ಖುಷಿನೋ ಖುಷಿ. ಲೇಪು ಫೋನ್ ಮಾಡಿಬಿಟ್ಲಲ್ಲ ನನಗೆ ಅಂತ. ಓ, ಇಂಥ ಅವತಾರ ಆಡಕ್ಕೆ ಇವಳು. ರಂಕ್ಲಿ ನೋಡು, ಬಾಕ್ಲಾಕೊಂಡಿದ್ದ. ತಾಡಿ ಅವ್ರ ಅಕ್ಕೈ ಬರಲಿ, ಅವ್ರ ಅಕ್ಕೈ ಬಂದಮೇಲೆ ಹೇಳ್ತೀನಿ. ಅವಳ ತಂಗಿ ಹಿಂಗೆ ಮಾಡ್ತಾಳೆ, ಅವಳ ತಂಗಿ ಹಿಂಗೆ ಮಾಡ್ತಾಳೆ ಅಂತಿದ್ದಲ್ಲ. ನೋಡಿ ನಿನ್ನ ತಂಗಿನೇ ಅಂಥದ್ದು ಮಾಡ್ತಾಳೆ ಅಂತೀನಿ. ಅಂತ ಫೋನ್ ಇಲ್ವೇ, ಫೋಟೋ ಹೊಡ್ಕೊಂಬನ ಅಂದರೆ ಎಲ್ಲ ಫೋಟೋ ಹೊಡ್ಕೊಂಡು ತೋರಿಸ್ಬೋದಾಗಿತ್ತು. ನಂತ ಫೋನ್ ಇಲ್ಲ. ಐತೆ ನಂತಾಗ ಅದಿನ್ನೇನು ಸಣ್ಣ ಮೊಬೈಲು, ಅದ್ರಾಗೆಲ್ಲ ಫೋಟೋ ಗೀಟ ಹೊಡ್ಕೊಂಬಕ್ಕೆಲ್ಲ ಬರೋಲ್ಲ. ನೋಡು ಬಾಕ್ಲಾಕೊಂಡಿದ್ದ. ಇವನು ಯಾವನೋ ನಮ್ಮ ಮನೆಗೆ ಬಂದ, ಇವನು ಯಾವನೋ ಏನು ಎಲ್ಲಿಲ್ದಾನ, ಇವನು ನೋಡಿಲ್ಲ ಏನಿಲ್ಲ. ನೋಡು, ಇವರಿಬ್ರು ಅಕ್ಕ ತಂಗಿಯಾರ ಅಂತಾರ. ಈಗ ಗೊತ್ತಾಗ್ತೈತಿ ಇವ್ರ ಬುದ್ಧಿ ಎಂಥದ್ದು ಅಂತ ಹೇಳಿ. ಹೋಗತ್ತ ಅಡಿ ಬೋರ್ಲಿ ಹೇಳ್ತೀನಿ. ಅವ್ರ ಅಕ್ಕ ಬೋರ್ಲಿ ಒಂದಿಟ್ಟು ಬಂದಾಗ ನಾನು ಮಾತಾಡ್ತೀನಿ. ಸುಮ್ಮನಿದ್ದಂಗೆಲ್ಲ ಇವ್ರದ್ದು ಅಕ್ಕ ತಂಗಿಯರು ಜಾಸ್ತಿ ಆಗ್ತೈತಿ. ಬಿಡು, ಮಾತಾಡಬಾರ್ದು ಬಿಡು 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 ಅಂದಂಗೆಲ್ಲ ಜಾಸ್ತಿ ಆಗ್ತೈತಿ. ಸರಿಯಾಗಿ ಮಾತಾಡ್ತೀನಿ ತಾಡಿ ಬೋರ್ಲಿ. ಏನು ಜಗಳ ಆಗ್ಲೇಳಿ, ಏನು ಅತ್ತೆ ಸೊಸೆರು ಏನು ಗುದ್ದಾಡ್ದಿಲ್ದಾರ. ಯಾರ ಮನೆಯಾಗೂ ಅತ್ತೆ ಸೊಸೆರು ಗುದ್ದಾಡಿಲ್ಲ ಎಂಬ ಮಾತೇ ಇಲ್ಲ. ಎಲ್ಲರ ಮನೆಯಾಗೂ ಅತ್ತೆ ಸೊಸೆ ಇದ್ದಾರೆ ಅಂದರೆ ಎಲ್ಲರ ಮನೆಯಾಗೂ ಇದ್ದಾವೇನಿ. ಬರ್ಲಿ, ಬಂದ ಮೇಲೆ ಮಾತಾಡ್ತೀನಿ. ಈಗ ಮಾತಾಡಲ್ಲ ಲೌಡಿ. ಬಿಗಿಯಾಗಿ ಬೋಲ್ಟ್ ಹಾಕಿಣಿದ್ ನೋಡಿಲ್ಲ ಅಂದ್ರೆ ಒಳಕ್ಕೆ ಹೋಗ್ತಿದ್ದೆ. ಬರ್ಲಿ. ಸಂತೋಷ, ಆಹಾ ಆಹಾ ಉಲ್ಲಾಸ. ಸಂತೋಷ ಹಾಗೆ ಆಗುತ್ತೆ ಹೇಳಪ್ಪ. ಹಾಗೆ ಆಗುತ್ತೆ ನಿನಗೆ. ಏನಂಗೇನೆ ನಾನು ನಿನಗೆ ನೋಡಬೇಕು. ಅಯ್ಯೋ, ನಾನು ಇನ್ಮೇಲಿಂದ ಹೋಗೋದು ಬೇಡ ಅಂತ ಅನ್ಕೊಂಡೀನಿ. ನಾನು ನಮ್ಮ ಅಕ್ಕಗೆ ಸುಮ್ಮನೆ ಹೇಳ್ದೀನಿ, 1 ತಿಂಗಳು ರಜಾ ಹಾಕಿ ಬಂದಿದ್ದೀನಿ ಅಂತ. ಅಲ್ಲಿ ನಮ್ಮ ಅಪ್ಪ ನಮ್ಮಮ್ಮಯ್ಯ ಏನಿಲ್ಲ. ಇಲ್ಲಿಂದ ಹೋದ್ರೆ ನಮ್ಮ ಅಕ್ಕಗೆ ಒಂದು ಕೆಟ್ಟ ಹೆಸರು. ನಮ್ಮ ಅಪ್ಪ ನಮ್ಮಮ್ಮಯ್ಯ ನಮ್ಮ ಅಕ್ಕ ನಂಬ್ತಾರೆ. ಅದಕ್ಕೆ ನಾನು ಹೆಂಗೆ ಮದುವೆ ಆಗಬೇಕು ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ಯೋಚನೆ ಮಾಡ್ತಾನೇ ಇರು ನೀನು. ಎಷ್ಟು ದಿನ ಆದರೂ ಯೋಚನೆ ಮಾಡು, ತಲೆ ಕೆಡಿಸ್ಕೊಬೇಡ. 1-2 ದಿವಸ ಅಷ್ಟೇ ನಿಮ್ಮಪ್ಪ ನಿಮ್ಮಮ್ಮ, ಆಮೇಲೆ ಎಲ್ಲನ ಅವರು ಚೆನ್ನಾಗಿ ಆಗ್ತಾರೆ. 1-2 ದಿವಸ ಸುಮ್ಮನಿದ್ರಾಯ್ತು. ಇಲ್ಲಿಂದ ಅಂತೂ ಬೇಡ. ನಾನು ಬೆಂಗಳೂರಿಗೆ ಬರ್ತೀನಲ್ಲ, ಬೆಂಗಳೂರಿಗೆ ಮದುವೆ ಆಗ್ಬಿಡೋಣ. ನನ್ನ ಕೆಲ್ಸಕ್ಕೆ ಅಂತೇಳಿ ಬೆಂಗಳೂರಿಗೆ ಬರ್ತೀನಲ್ಲ, ಆವಾಗಲೇ ಮದುವೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದಪ್ಪ ಇವಾಗ. ಇಲ್ಲಿಂದ ಹೋದ್ರೆ ನಮ್ಮ ಅಕ್ಕನಿಗೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ಮಾತಾಡ್ಸೋದೇ ಇಲ್ಲ. ಅಯ್ಯೋ ನೋಡು, ತಂಗಿನಲ್ಲಿ ಕರೆಸ್ಕೊಂಡು ಇಂಥದ್ದು ಮಾಡಿದ್ಲು ಅಂತೇಳಿ ನಮ್ಮ ಅಪ್ಪ ನಮ್ಮಮ್ಮಯ್ಯ ನಮ್ಮ ಅಕ್ಕನ ಮೇಲೇನೇ ಬೇಜಾರಾಗ್ತಾರೆ. ಅದಕ್ಕಾಗಿನ ಸುಮ್ಮನಿರು ನೀನು. ತಲೆ ಕೆಡಿಸ್ಕೊಬೇಡ. ಏನು ಇಲ್ಲಿಂದ ನಿಮ್ಮ ಅಕ್ಕನಿಗೆಲ್ಲ ಏನು ಗೊತ್ತು? ನಿಮ್ಮ ಅಕ್ಕ ಏನು ಗೊತ್ತಿಲ್ಲ ತಾನೇ. ಸುಮ್ಮನಿರು. ಯಾಕೆ ಇವಾಗ ಅಷ್ಟೊಂದು ಟೆನ್ಷನ್ ಯಾಕೆ? ಅಲ್ಲ, ಏನೇ ಅಂತಂದ್ರೂ ಒಂಥರ ಭಯ ನನಗೆ. ಯಪ್ಪ ನಮ್ಮಪ್ಪ ಒಳ್ಳೆಯವರಲ್ಲ. ಯಪ್ಪ ನಮ್ಮಪ್ಪಗೆ ಏನಾದರೂ ಗೊತ್ತಾಗ್ಬಿಟ್ರೆ ಏನಿಲ್ಲ, ನಮ್ಮಮ್ಮ ಇನ್ನೂ ಒಂದು ಪಕ್ಷ ಸುಮ್ಮನೆ ಆಗೋದ್ರು ಆಗ್ಬಿಡುತ್ತೆ. ನಮ್ಮಪ್ಪ ಏನಿಲ್ಲ. ಅದಕ್ಕೋಸ್ಕರ ಮತ್ತೆ ಇಲ್ಲಿಗೆ ಬಂದು ಹೋದ್ರೆ ನಮ್ಮ ಅಕ್ಕನಿಗೆ ಒಂದು ಕೆಟ್ಟ ಹೆಸರು. ನಮ್ಮ ಅಕ್ಕ ಹೇಳ್ತಿರ್ತಾಳೆ. ಆಮೇಲೆ ಯಾಕೆ ಬೇಕು ಅಂತ ಅವಳು ಭಯ ಆಗುತ್ತೆ ನನಗೆ. ನಮ್ಮ ಅಕ್ಕ ಇನ್ನೂ ತುಂಬ ಬೈದು ಬಿಡ್ತಾಳೆ ನನಗೆ. ನಮ್ಮ ಅಕ್ಕ ಹೆಂಗಂದ್ರೆ ಇವಾಗ ಇಲ್ಲೆಲ್ಲ ಆಗ್ದಿಲ್ದವ್ರ ಜನರ ಹತ್ರ ನನ್ನ ತಂಗಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡವಳೆ. ಅದು ಬೇರೆನೇ, ನಾನೇನಾದ್ರೂ ಹಿಂಗೆ ಮಾಡಿಬಿಟ್ರೆ ಅವಳಿಗೆ ಮರ್ಯಾದೆ ಇರಲ್ಲ ಅನಿಸುತ್ತೆ. ಅವಳು ಹೆಂಗೆ ಹೇಳ್ಕೊಂಡವಳು ನನ್ನ ತಂಗಿ ಅಂಥದ್ದು ಮಾಡೋ ಅಂಥವಳಲ್ಲ. ನನ್ನ ತಂಗಿ ತುಂಬ ಒಳ್ಳೆಯವಳು ಅಂತ ಹೇಳ್ಕೊಂಡವಳೆ. ಅಯ್ಯೋ, ಹೇಳೋದೇನು ಹೇಳ್ತಾರಪ್ಪ, ಎಲ್ಲರೂ ಹಂಗೆ ಹೇಳೋದು. ತುಂಬ ಒಳ್ಳೆಯವರು ಅಂತಲೇ ಹೇಳೋದು. ಬಾ ಕೂತ್ಕೊಂಡು ಮಾತಾಡೋಣ. ಬಾ, ಇಲ್ಲೇ ರೂಮ್ ಒಳಗಡೆ ಕೂತ್ಕೊಂಡು ಮಾತಾಡೋಣ. ಚೆನ್ನಾಗೈತೆ ಕಣೆ ನಿಮ್ಮ ಅಕ್ಕರ ಮನೆ. ಚೆನ್ನಾಗೈತೆ ಕಣೋ. ನಮ್ಮ ಅಕ್ಕ ಎಷ್ಟೊಂದು ದೊಡ್ಡವೆ ಬೇರೆ ಮಾಡಿಸ್ಕೊಂಡಿದ್ದಾಳೆ, ತುಂಬ ದುಡ್ಡು ಮಾಡ್ಕೊಂಡಿದ್ದಾಳೆ. ನಮ್ಮ ಅಕ್ಕ ಏನೋ ಲೈಫ್ ಸೆಟ್ಲ್ ಮಾಡ್ಕೊಂಡು ನಮ್ಮ ಮಾಮನೂ ತುಂಬ ಒಳ್ಳೇದು. ಇವತ್ತು ನೋಡಿ ಬೆಳಗ್ಗೆ ಕಿವಿ ಒಲೆ ಕಳೀತು ಅಂತ ಇವತ್ತು ಅಲ್ಲೇ ಕಿವಿ ಒಲೆ ತೊಗೊಂಬರಕ್ಕೆ ಹೋಗವ್ರೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಮಾವರು. ತುಂಬ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಅಕ್ಕನ. ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಅಕ್ಕನಂತ ಜೀವನ ಸಿಗಬೇಕು ಅನಿಸುತ್ತೆ. ನೀನು ಹಂಗೆ ನೋಡ್ಕೊಂತೀಯ ಅನ್ನೋದು ನನಗೆ ನಂಬಿಕೆ ಐತೆ. ಆದರೆ ನೀನು ಸ್ವಲ್ಪ ದುಡಿಯೋದಿಲ್ವಲ್ಲ, ಅದೇ ನನಗೆ ಕಷ್ಟ. ನೀನು ಹೋಗು ಬಾ, ಹೋಗೋಣ ಕೆಲ್ಸಕ್ಕೆ. ಬೆಂಗಳೂರಾಗ ಇರು ಅಂತ ಅಂದರೆ ಊರಾಗ ಏನು ತಿನ್ನಕ್ಕಿರ್ತಿ ಅಂತ ಗೊತ್ತಿಲ್ಲ ನೀನು. ಅಲ್ಲೇ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಕೊಂಡು ಘನವಾಗಿರ್ಬೋದು. ನನಗೆ ಯಾಕೋ ಊಟನೇ ಸೆಟ್ ಆಗ್ತಾ ಇಲ್ಲ. ಸ್ವಲ್ಪ ನನಗೆ ಇನ್ಫೆಕ್ಷನ್ ಆಗ್ತೈತಿ.
ಅಯ್ಯೋ ತುಂಬ ಹೊಟ್ಟೆ ನೋವು, ಆಗ್ಲೆಲ್ಲ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ನಮ್ಮ ಅಮ್ಮಯ್ಯ ಏನು ಬೇಡ ಹೋಗ್ಬೇಡ ಅಂತ ಹೇಳೈತೆ. ಅದಕ್ಕೆ ಇಲ್ಲೇ ಊರಾಗ ಏನೋ ಮಾಡೋಣ ಅಂತ ಇದ್ದೀನಿ. ಒಂದು ಸ್ವಲ್ಪ ದಿನ ನೋಡೋಣ. ಆಮೇಲೆ ಏನಾದರೂ ಮಾಡ್ಕೊಂಡಿರ್ತೀನಿ. ಎಕ್ಸಾಮ್ಗಳೆಲ್ಲ ಬರೆದಿದ್ದೀನಿ, ನೋಡೋಣ. ಅದೇನು ಯಾವುದಾದ್ರೂ ಕರೆಂಟ್ ಆಫೀಸ್ಗಳಿಗೆ ಯಾವುದಾದ್ರೂ ಕೆಲಸ ಆಗ್ಬೋದೇನೋ. ಹೆಂಗೋ ಐ ಟಿ ಮಾಡಿದ್ದೀನಲ್ಲ, ಕರೆಂಟ್ ಆಫೀಸ್ಗಳ ಕೆಲಸ ಆಗುತ್ತೆ ಅಂತೇಳಿ ನೋಡ್ತಾ ಇದ್ದೀನಿ. ಆದರೆ ಆಗ್ಬೋದು, ಒಂದೆರಡು ದಿನ ಸುಧಾರಿಸ್ಬೇಕು. ಎಕ್ಸಾಮ್ ಎಲ್ಲ ಬರೆದಿದ್ದೀನಲ್ಲ. ಗೌರ್ಮೆಂಟ್ ಆಗಿಬಿಟ್ರೆ ಆರಾಮಾಗಿರ್ಬೋದು. ಇಬ್ರು ನಮ್ಮ ಅಕ್ಕರು ತುಂಬ ಚೆನ್ನಾಗಿದ್ದಾರೆ ಗೊತ್ತೇ. ನಮ್ಮ ಮಾವ ಚೆನ್ನಾಗಿ ದುಡಿತೈತೆ, ಎಷ್ಟೊಂದು ಒಡವೆ ಮಾಡಿಸ್ಕೊಂಡಿದ್ದಾಳೆ ಕಣೋ ನಮ್ಮ ಅಕ್ಕ. ನೀನು ಹಂಗೆ ಒಡವೆ ಮಾಡಿಸ್ಬೇಕು ಮಹಿ ನನಗೆ. ನೀನೇ ಬಂಗಾರ, ನಿನ್ಗೆ ಯಾಕೆ ಬಂಗಾರ? ನೀನೇ ಬಂಗಾರ ಇದ್ದಂಗಿದೆಯಾ. ಬಂಗಾರ ತಗೊಂಡು ಏನು ಮಾಡ್ತೀಯ? ಎಷ್ಟು ಬಂಗಾರ ಹಾಕ್ಯಂಡ್ರಿ ಏನಂತೆ? ನೀನು ಬಂಗಾರನೇ ಆಗಿದೆಯಾ. ನೀನು ಬಂಗಾರ ಆಗಿದೆಯಾ. ಬಂಗಾರದಾಗ ಬಂಗಾರ ಹಾಕ್ಯಂಡ್ರೆ ಚೆನ್ನಾಗಿ ಕಾಮಲ್ಲ. ನೀನೇ ಬಂಗಾರ. ಜಾಡ್ಸ್ ಹೊಡೆದು ಬಿಡ್ತೀನಿ ನೋಡು, ಬರೀ ಇಂಥ ವೇಳಕ್ಕೇನೆ. ಬೇಡವೇ ಎಲ್ಲಾದರೂ ಸರ ಅದೆಲ್ಲ ಹಾಕ್ಯಕ್ಕೆ. ನೀನು ಬರೀ ಇಂಥದ್ದು ಮಾತಾಡ್ತೀಯ ಅಷ್ಟೇನೆ. ಬಂಗಾರ ಮಾಡಿಸು ಅಂತ ಹೇಳಿದ್ರೆ ಇಂಥದ್ದೇನಾದರೂ ಒಂದು ಹೇಳಿ ಸಮಾಧಾನ ಮಾಡಿಬಿಡ್ತೀಯ. ನಮ್ಮ ಅಕ್ಕ ಎಷ್ಟೊಂದು ಬಂಗಾರ ಮಾಡಿಸ್ಕೊಂಡಿದ್ದಾಳೆ, ಅದಕ್ಕೆ ಹೇಳಿದ್ದು. ಮುದ್ದು ನೀನು ಎದೆಯ ನಡೆಸೋ ಸದ್ದು ನೀನು. ನೀನು ಬೆಂಗಳೂರಿಂದ ಬಂದಾಗಿಂದನೂ ಕೇಳ್ತಿದ್ದೆ. ಇವತ್ತಾದರೂ ಮೀಟ್ ಆದ್ವಲ್ಲ, ಅಷ್ಟೇ ಸಾಕು. ಹೆಂಗೋ ಅತ್ಲಾಗೆ ನಾವು ಅಲ್ಲಿ ಬೆಂಗಳೂರಲ್ಲಿ ಇದ್ದಿದ್ರೆ ಹೆಂಗೋ ಚೆನ್ನಾಗಿ ಅವಾಗವಾಗ ಮೀಟ್ ಮಾಡ್ತಿದ್ವಿ. ಏನು ಮಾಡಲಿ, ಇಲ್ಲಿಗೆ ಬಂದಾಗಿಂದನೂ ಮೀಟ್ ಮಾಡೋದಕ್ಕಾಗಿಲ್ಲ. ಇವತ್ತು ಸಿಕ್ಕಿತ್ತೆ ಅವಕಾಶ. ಏನಿಲ್ಲ, ನಿಮ್ಮ ಅಕ್ಕರು ಎಲ್ಲಾದರೂ ಹೊರಗಡೆ ಹೋಗಿದ್ದಾರೆ ಅಂತಂದರೆ ಫೋನ್ ಮಾಡಿಬಿಡು, ನಾನು ಬಂದುಬಿಡ್ತೀನಿ, ಸರಿನಾ? ಅಯ್ಯೋ ನಮ್ಮ ಅಕ್ಕರು ಎಲ್ಲೂ ಹೋಗಲ್ಲ. ನಮ್ಮ ಅಕ್ಕ ನನ್ನೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಕ್ಕ ನಾನು ಬರಲ್ಲ ಕಣೆ ಅಂತ ಹೇಳಿದೆ. ನಾನು ಅದಕ್ಕೆ ಫಿಲಮ್ಗೆ ಹೋಗಿ ಬರ್ರಿ ಅಂತೇಳಿ ಹೇಳಿದ್ದೀನಿ. ಫಿಲಮ್ಗೆ ಹೋಗವ್ರೆ. ಫಿಲಮ್ಗೆ ಹೋಗ್ಬಿಟ್ಟು ಬರ್ತಾರೆ. ಇವಾಗ ಫಿಲಮ್ಗೆ ಹೋಗವ್ರೆ ನಮ್ಮ ಅಕ್ಕವರು. ಮತ್ತು ಹಂಗಾದ್ರೆ ಇನ್ನೂ ಲೇಟ್ ಅನ್ಸುತ್ತಲ್ವಾ ನಿಮ್ಮ ಅಕ್ಕರು ಬರೋದು? ನಾನು ನಿಮ್ಮ ಅಕ್ಕರು ಬರೋವರೆಗೂ ಇರ್ತೀನಪ್ಪ. ಅಕ್ಕರ್ ಬರೋವರೆಗೂ ಇದ್ರೆ ಆಯ್ತಲ್ಲ. ಡೌರಾಜ, ಅಕ್ಕರ್ ಬರೋವರೆಗೂ ಇದ್ರೆ ಅಷ್ಟೇ. ನಮ್ದು ಮುಗೀತು ಕತೆ. ಸುಮ್ಮನೆ ಅಣ್ಣ ಇವಾಗ ಇವೊಂದು ಸ್ವಲ್ಪ ಹೊತ್ತು ಇನ್ನೊಂದು 5 ನಿಮಿಷ ಇದ್ದು ಜಾಗ ಖಾಲಿ ಮಾಡ್ತಾ ಇರ್ಬೇಕು ಅಣ್ಣಯ್ಯ. ಏನು ಹಂಗೇನೆ. ಓ ಬಾರಿ ರಾಜ ನೀನು. ಸುಂದ್ರ ನೀನು ಬಲು ತಲೆ ಓಡಿಸ್ತೀಯ. ಅಕ್ಕರ್ ಬರೋವರೆಗೂ ಇದ್ರೆ ನಮ್ಮ ಅಕ್ಕನ ಕೈ ಸಿಗೆ ಬಿದ್ದರೆ ಅಷ್ಟೇ. ನನಗೇನಿಲ್ಲ ಅವಳು. ಮೊದಲೇ ಒಳ್ಳೆಯವಳಲ್ಲ ಅವಳು. ಮತ್ತೆ ಏನಿಲ್ಲ, ಒಂದು ಮಾತಿಗೆ ಬಿಡೋದಿಲ್ಲ ಅವಳು. ಅದಕ್ಕೆ ಯಾಕೆ ಬೇಕಪ್ಪ, ನೀನು ಬೇಗ ಇನ್ನೊಂದು 5 ನಿಮಿಷ ಇದ್ದು ಹೊರಡ್ತಾ ಇರ್ಬೇಕು ಅಣ್ಣ. ಏನಿಲ್ಲ ನೋಡು. ಓ ಅದೇನು ಹಂಗೆ ಬೈಯೋದು? ಅಯ್ಯೋ ವಿಧವಾಗಿ ಬೈತೀಯ ನಿನ್ನನ್ನು. ತುಂಬ ಚೆನ್ನಾಗಿ ಬೈತಾ ಕಣೆ ಲೇಪು, ತುಂಬ ಚೆನ್ನಾಗಿ ಬೈತೀಯ. ಮತ್ತೆ ಏನು ಅಂದ್ಕೊಂಡಿದೀಯ ನೀನು? ನಮ್ಮ ಅಕ್ಕರು ಬರೋವರೆಗೂ ಇರ್ತೀನಿ ಅಂತಂದರೆ ಏನರ್ಥ? ಅತಿ ಬುದ್ಧಿವಂತ ಅನ್ನೋ ಥರ ಹೇಳ್ತಾ ಇದೀಯ. ಅತಿ ಬುದ್ಧಿವಂತ. ಬುದ್ಧಿವಂತ, ಅತಿ ಬುದ್ಧಿವಂತಿಕೆ ಐತೆ ಅಂತ ತೋರಿಸ್ಕೊಳಕ್ಕೆ ಹೋಗ್ತೀಯ. ಅಕ್ಕರು ಬರೋವರೆಗೂ ಇದ್ದರೆ ನಮ್ಮನ್ನು ಏನಿಲ್ಲ. ನಮ್ಮ ಅಕ್ಕಯ್ಯ ಸರಿ ಹಿಡ್ಕೊಂಡು ಜಡ್ದು ಬಿಡ್ತಾಳೆ ನಾನು. ಏನಿಲ್ಲೋ ಇಂಥವೇ ಕೆಲಸ ಮಾಡೋದೇನೆ ನೀನು ಅಂತ. ಅದಕ್ಕೆ ಹೇಳಿದ್ದು, ಒಂದು 5 ನಿಮಿಷ ಇದ್ದು ಹೊರಡ್ತಾ ಇರಬೇಕಷ್ಟೇ. ಇವಾಗ ನೀನು ಬಂದಿದ್ಯಾ, ಇವಾಗ ಏನಾದರೂ ನಿನಗೆ ಮಾಡ್ಕೊಡ್ತೀನಿ, ಟೀನೋ ಜ್ಯೂಸೋ ಏನಾದರೂ ಮಾಡ್ಕೊಡ್ತೀನಿ. ಏನು ಬೇಕು? ನಾನೀಗ ಏನು ಬೇಕಂತಂದರೆ ನನಗೆ ಜ್ಯೂಸೇ ಬೇಕು. ಜ್ಯೂಸೇ ಮಾಡ್ಕೊಂಡು ತಂಪಾಗಬೇಕಲ್ಲ, ಕೂಲ್ ಆಗಬೇಕಲ್ಲ ನಾನು. ಅದಕ್ಕೆ ಜ್ಯೂಸೇ ಮಾಡಿಕೊಡು. ಕೂಲ್ ಆಗೋದಕ್ಕೆ ಜ್ಯೂಸ್ ಬೇಕು. ಲೆಮನ್ ಜ್ಯೂಸ್ ಮಾಡಲಾ? ಮತ್ತು ಏನು ಬೇಕು? ಆಪಲ್ ಜ್ಯೂಸ್ ಮಾಡಲಾ? ಆಪಲ್ ಇದ್ದಾವೆ, ಬನಾನಾ ಐತೆ, ಬನಾನಾ ಜ್ಯೂಸು. ಮತ್ತು ಯಾವುದು ಬೇಕು ನಿನಗೆ? ಆಪಲ್ ಜ್ಯೂಸ್ ಮಾಡ್ತೀನಿ. ನನಗೆ ಸರಿ ಆಯಿತು, ಯಾವುದಾದ್ರೂ ಮಾಡಿಕೊಡಮ್ಮ. ಒಟ್ಟಿನಲ್ಲಿ ತಂಪಾಗಬೇಕು ಅಷ್ಟೇ. ನನಗೆ ಕೂಲ್ ಆಗಬೇಕು. ಕೂಲ್ ತಂಪು ಕೂಲ್. ಓ ಮಾರಾಯ, ಇನ್ನೂ ಬಿಸಿಲೇನು ಅಷ್ಟೊಂದು ಬಿಸಿಲಿಲ್ಲ. ಇನ್ನೂ ಥಂಡಿ ಐತೆ. ಅಷ್ಟೊಂದು ಬಿಸಿಲಿದ್ದಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಇವಾಗ ವಾತಾವರಣ ಥಂಡಿ ಐತೆ, ತಂಪಾಗಿ ಐತೆ. ಬೇಸಿಗೆ ಆಗಿದ್ರೆ ಬಿಡು ಅನ್ಬೋದಾಗಿತ್ತು. ಹೆಂಗೋ ನಮಗೆ ಇಷ್ಟೊತ್ತಿನಲ್ಲಿ ಬೇಸಿಗೆನೇ ಅಪ್ಪ. ನೋಡು ಇಷ್ಟೊಂದು ಬಿಸಿಲು ಬರ್ತೈತೆ ಅಂದಮೇಲೆ ಅದು ಇವಾಗ ಬೇಸಿಗೆ ಇದ್ದಂಗೆ. ನಮಗೆ ಸ್ವಲ್ಪ ಹೀಟ್ ಜಾಸ್ತಿ. ಹೀಟ್ ಆಗಿದೆ ಕೂಲ್ ಮಾಡಬೇಕು, ಹೀಟ್ ಆಗಿದೆ ಬಾಡಿ ಹೀಟ್ ಆಗಿದೆ ಕೂಲ್ ಮಾಡಬೇಕು. ಸುಂದರ ನೀನು. ನಮ್ಮ ಹುಡುಗ ಮಹಿ ಅಂತ ಇವನು. ನಾನು ಈ ವಿಷಯ ನಮ್ಮ ಅಕ್ಕನ ಹತ್ರ ಹೇಳಕ್ಕೆ ಹೋಗಿಲ್ಲ. ನಾನು ಇವನು ತುಂಬ ಇಷ್ಟಪಡ್ತಾ ಇದ್ದೀವಿ. ಒಬ್ಬನೇ ಮಗ, ಮನೆ ಕಡೆಗೆಲ್ಲ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆಯವನು. ಇವನು ನನ್ನ ಜೊತೆ ಬೆಂಗಳೂರಲ್ಲಿದ್ದ.
ಇವನು ನಾನು ಒಂದೇ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದು, ಅವಾಗ ಪರಿಚಯ ಮಾಡ್ಕೊಂಡಿದ್ವಿ. ಅದಕ್ಕೇ ನಾನು ಇಲ್ಲಿಗೆ ಬಂದಾಗಿಂದ ಮೀಟ್ ಮಾಡಿರಲಿಲ್ಲ. ಅದಕ್ಕೆ ನಮ್ಮ ಅಕ್ಕ ಇಲ್ಲದಕ್ಕೋಸ್ಕರ ಇವಾಗ ಮೀಟ್ ಮಾಡಿದ್ವಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.